ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನ ಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಸುದೇವ ಎನ್ನುವ ಬ್ರಾಹ್ಮಣ ತಾನು ಬಂದು ದಮಯಂತಿಯನ್ನು ಗುರುತಿಸಿದ, ದಮಯಂತಿಯ ಜೊತೆಗೆ ಮಾತಾಡಿದ. ಅದನ್ನು ಗಮನಿಸಿದ ರಾಜಮಾತೆ ತಾನು ತಿಳಿದುಕೊಂಡಳು, ಇವಳು ಭೀಮರಾಜನ ಮಗಳು ದಮಯಂತಿ. ತಿಳಿದು ಸಂತೋಷದಿಂದ ಆನಂದ ಬಾಷ್ಪಗಳು ತುಂಬಿ ಬಂತು. ಗಟ್ಟಿಯಾಗಿ ಬಿಗಿದಪ್ಪಿ ಆಲಿಂಗಿಸಿಕೊಂಡು ಹೇಳ್ತಾಳೆ, ಅಹಂಚ ತವ ಮಾತಾ ಚ ರಾಜನ್ಯಸ್ಯ ಮಹಾತ್ಮನಃ ಸುತೇ ದಶಾರ್ಣಾಧಿಪತೆ ಸುಧಾಮ್ನಶ್ಚಾರು ದರ್ಶನೆ. ಹೇ ದಮಯಂತಿ, ನಾನು ಹಾಗೂ ನಿನ್ನ ತಾಯಿ ಇಬ್ಬರೂ ದಶಾರ್ಣಾಧಿಪತಿ ರಾಜನಾದ ಸುಧಾಮನ ಮಕ್ಕಳು. ಅಂದರೆ ನಿಮ್ಮ ಅಜ್ಜನೇ ನನ್ನ ತಂದೆ ಆಗಬೇಕು. ಏನು, ಭೀಮರಾಜನಿಗೆ ನಿನ್ನನ್ನು ಕೊಡಲ್ಪಟ್ಟಳು, ವೀರಬಾಹು ಎನ್ನುವಂಥ ರಾಜನಿಗೆ ನನ್ನನ್ನು ಕೊಡಲ್ಪಟ್ಟಳು. ನಾನು ನಿನಗೆ ದೊಡ್ಡಮ್ಮ ಅವಚ್ಚಿ ಆಗಬೇಕು ಅಂತ ಹೇಳಿ ಗಟ್ಟಿಯಾಗಿ ಆಲಿಂಗಿಸಿಕೊಂಡು ಹೇಳ್ತಾಳೆ, ಅವಶ್ಯವಾಗಿ ಇಲ್ಲಿ ನೀನು ನನ್ನ ಮಗಳು ಹೇಗೆ ಸುನಂದ ಇದ್ದಾಳೋ ಹಾಗೆ ನೀನು ಒಬ್ಬಳು. ಆದ್ದರಿಂದಕ್ಕೆ
ಯಥೋಚಿತವಾಗಿ ನಿನ್ನ ಮನೆಯಲ್ಲಿ ಹೇಗೆ ವೈಭವದಿಂದ ಇರಲು ಸಾಧ್ಯವಿದೆ ಹಾಗೆ ನೀನು ನನ್ನ ಮನೆಯಲ್ಲಿ ಇರಬಹುದು ಎಂಬುದಾಗಿ ತಿಳಿಸಿ. ಅಂದರೆ ದೈವಿ ಸಂಕಲ್ಪ ಭಾರೀ ವಿಚಿತ್ರವಾದ ಸಂಕಲ್ಪ. ಮಲಿನಲಾದಂತಹ ದಮಯಂತಿಯನ್ನು ನೋಡಿದಾಗಲೇನೆ ಕರಳು ಬಿಗಿದು ಎಳಿತು, ನಿನ್ನ ಮೇಲೆ ಯಾಕೋ ಪ್ರೀತಿ ಉಂಟಾಗಿದೆ, ನೀನು ನನ್ನ ಮನೆಯಲ್ಲಿ ಅವಶ್ಯವಾಗಿ ಇರಬಹುದು ಅಂತ ಅಂದು ರಾಜಮಾತ ತಾನು ಹೇಳಿದ್ದಳು. ಯಾಕೆ ಆ ರೀತಿಯಾದ ಬಾಂಧವ್ಯದಿಂದ ಪ್ರೀತಿ ಉಕ್ಕರಿತು ಅಂತ ಅನ್ನೋದನ್ನು ಈಗ ನಮಗೆ ಸ್ಪಷ್ಟವಾಗತ್ತೆ. ಸರ್ವಕಾಮೈ ಸುವಿಹಿತ ರಕ್ಷಮಾಣ ಸದಾತ್ವಯ ಸುಖಾತ್ ಸುಖತರೋ ವಾಸೋ ಭವಿಷ್ಯತಿ ನ ಸಂಶಯ. ನೀನ್ಯಾರು ಗೊತ್ತಾಗಲಿಲ್ಲ, ಹಾಗಾಗಿ ನಿನಗೆ ಈ ರೀತಿ ಈಗೆಲ್ಲ ಹಾಗಲ್ಲ, ಸುಖಾತ್ ಸುಖತರೋ ವಾಸ, ಇನ್ಮೇಲೆ ಅತ್ಯದ್ಭುತವಾದ ಸುಖದಲ್ಲಿ ವಾಸವನ್ನು ನೀನು ಮಾಡಬಹುದು, ಇಲ್ಲೇ ಇರು ಅಂತ ಹೇಳಿದಾಗ ದಮಯಂತಿ ಸ್ಪಷ್ಟವಾಗಿ ಹೇಳ್ತಾಳೆ, ಇಲ್ಲ ನಾನು ಇನ್ನು ಅಮ್ಮನ ಮನೆಗೆ ಹೋಗ್ತೇನೆ. ಈಗ ನಾನು ಇಲ್ಲಿದ್ದೇನೆ ಅಂತ ಗೊತ್ತಾದ ಮೇಲೆ, ನಾನು ಅಂತ ಗೊತ್ತಾದ ಮೇಲೆ ಇನ್ನು ಇಲ್ಲಿರೋದು ಸೂಕ್ತವಾದಲ್ಲ, ನಾನು ತಾಯಿ ಮನೆಗೆ ಹೋಗ್ತೇನೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಪ್ರಸ್ಥಾಪಯದ್ರಾಜ ಮಾತಾ ಶ್ರೀಮತೀಂ ನರವಾಹಿನ. ಆಗಿಂದಾಗಲೇ ನರವಾಹಕರನ್ನು ಕರೆದು ಒಂದು ಮೇಣೆಯನ್ನು ಮಾಡಿ ಆ ಮೇಣೆಯಲ್ಲಿ ಅವಳನ್ನು ಕೂಡಿಸಿ ತನ್ನ ಪಟ್ಟಣದಿಂದ ಚೇದಿ ದೇಶದಿಂದ ವಿದರ್ಭ ದೇಶದವರೆಗೆ ಹೋಗೋದಕ್ಕಾಗಿ ಎಷ್ಟು ದಿನಗಳ ಅಗತ್ಯ, ಅದಕ್ಕೆ ಬೇಕಾದ ಅಡಿಗೆ, ಊಟ, ಅನ್ನ, ವಸತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ತಾನು ಕೊಟ್ಟು ಕಳಿಸ್ತಾಳೆ. ಕೊಟ್ಟು ಕಳಿಸಿದಾಗ ಅವಳು ಹೋಗಿ ಮುಟ್ಟುತ್ತಾಳೆ. ಮುಟ್ಟಿದಾಗ ಮಾತರಂ ಪಿತರಂ ಚೋಭೋ ಸರ್ವಂಚೈವ ಸುಖೀ ಜನಂ. ಆಗ ತಂದೆ ತಾಯಿಗಳನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೋತಾಳೆ, ಆಲಿಂಗನ ಮಾಡಿಕೊತಾಳೆ. ತಂದೆ ತಾಯಿಗಳು ಸ್ವಾಗತವನ್ನು ಮಾಡ್ತಾರೆ. ಮೊಟ್ಟ ಮೊದಲು ಇವಳು ಮಾಡಿದ ಕೆಲಸವೇನು ಅಂತಂದರೆ ದೇವತಾ ಪೂಜೆಯಾಮಾಸ ಬ್ರಾಹ್ಮಣ ಅಷ್ಟೇ ಯಶಸ್ವಿನಿ. ಅಲ್ಲಿ ನೆರೆದ ನಾನಾ ವಿಧರಾದ ಬ್ರಾಹ್ಮಣರನ್ನು ದೇವತೆಗಳನ್ನು ಚೆನ್ನಾಗಿ ಪೂಜೆಯನ್ನು ಮಾಡ್ತಾಳೆ, ಕೃತಜ್ಞತೆಯನ್ನು ಸಲ್ಲಿಸ್ತಾಳೆ. ನನ್ನನ್ನು ಸುಖವಾಗಿ ಇಲ್ಲಿಗೆ ತಂದು ಮುಟ್ಟಿಸಿದಿರಿ. ಯಾಕೆ ಈ ಕೃತಜ್ಞತೆ ಅಂದರೆ, ಇನ್ನು ಕೆಲ ದಿನಗಳಲ್ಲಿ ನೀವೆಲ್ಲರೂ ನನ್ನ ಪತಿಯಾದ ನಲನನ್ನು ಹೀಗೆ ಸುಖವಾಗಿ ತಂದು ಮುಟ್ಟಿಸಬೇಕು ಎನ್ನುವ ನಿಟ್ಟಿನೊಳಗೆ ಎಲ್ಲರಿಗೂ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾಳೆ. ಆಗ ಸುದೇವನನ್ನು ಕರೆದು ಗೋಸಹಸ್ರೇಣ 1000 ಆಕಳುಗಳನ್ನು ಕೊಟ್ಟು ಸಂತೋಷಪಡಿಸ್ತಾಳೆ. ರಾಜ ಸಂತೋಷಪಡಿಸ್ತಾನೆ. ಯಾಕೆ? ನನ್ನ ಮಗಳನ್ನು ಹುಡುಕಿ ತಂದದ್ದಕ್ಕಾಗಿ ನನಗೆ ಇದು ಕೊಡೋದು ಅಂತ ಹೇಳ್ತಾಳೆ. ದಮಯಂತ್ಯುವಾಚ ಮಾಂ ಚೇದಿಚ್ಛಸಿ ಜೀವಂತಿ ಮಾತಃ ಸತ್ಯಂ ಬ್ರವೀಮಿತೆ ನಲಸ್ಯ ವೀರಸ್ಯ ಯತಸ್ವನಾಯನೇ ಪುನಃ. ಒಂದು ದಿನ ತಾಯಿ ಮಗಳು ಮಾತನಾಡ್ತಾ ಕುಳಿತುಕೊಂಡಿರ್ತಾಳೆ. ಆಗ ದಮಯಂತಿ ತಾನು ಮಾತನಾಡ್ತಾಳೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಗದ್ಗದಿತಳಾಗಿದ್ದಾಳೆ. ಗಂಡನನ್ನು ನೆನೆಸಿಕೊಂಡು ಬಿಕ್ಕಿ ಅಳುತ್ತಾ ತಾನು ಹೇಳ್ತಾಳೆ, ಅಮ್ಮ, ನನಗಾಗಿ ನೀನೇನಾದರೂ ಒಳ್ಳೆ ಕಾರ್ಯವನ್ನು ಮಾಡಬೇಕು ಎನ್ನುವ ಅಪೇಕ್ಷೆ ನನಗಿತ್ತು ಅಂತಾಗಿದ್ದರೆ ಅವಶ್ಯವಾಗಿ ನೀನು ನನ್ನ ಪತಿಯನ್ನು ಹುಡುಕಿ ತರಿಸು. ಅಪಕೃಷ್ಯಚ ಲಜ್ಜಾಂಸ ಸ್ವಯಂ ಮುಕ್ತವತಿ ವಿಭೋ. ಆಗ ತಾಯಿ ತಾನೇನು ಮಾಡ್ತಾಳೆ ಅಂತಂದರೆ ತನ್ನ ಗಂಡ ಭೀಮರಾಜನನ್ನು ಕರೆದು ಹೇಳ್ತಾಳೆ, ನಾಚಿಕೆಯನ್ನು ಪಕ್ಕದಲ್ಲಿ ಸರಿಸಿ ನನ್ನ ಗಂಡನನ್ನು ಹುಡುಕಿ ತಗೊಂಬ ಅಂತ ಮಗಳು ಹೇಳ್ತಾ ಇದ್ದಾಳೆ ಅಂತಂದರೆ ನೀವು ಸುಮ್ಮನೆ ಕೂಡೋದ್ರೊಳಗೆ ಅರ್ಥವಿಲ್ಲ. ಅವಶ್ಯವಾಗಿ ಇವತ್ತೇ ಆಜ್ಞೆಯನ್ನು ಮಾಡಿ ಹುಡುಕಿ ತರಿಸಬೇಕು ಅಂತ ಹೇಳಿದಾಗ ಭೀಮರಾಜ ಅಲ್ಲಿರುವ ಎಲ್ಲ ಬ್ರಾಹ್ಮಣರಿಗೆ ಕರೆಸಿ ಹೇಳ್ತಾನೆ, ಇನ್ನು ಕೆಲವೇ ದಿನಗಳಲ್ಲಿ ನೀವೆಲ್ಲರೂ ಊರೂರು ಓಣಿ ಹುಡುಕಾಡಿ ನನ್ನ ಅಳಿಯ ನಲಮಹಾರಾಜನನ್ನು ಹುಡುಕಿ ತರಬೇಕು ಅಂತ ಹೇಳಿದಾಗ ಅವರೆಲ್ಲರೂ ಸಿದ್ಧರಾಗ್ತಾರೆ. ಆಗ ದಮಯಂತಿ ಹೇಳ್ತಾಳೆ, ಸುಮ್ಮನೆ ನೀವು ನಲನನ್ನು ಹುಡುಕಿದರೆ ಹಾಗೆಲ್ಲ ಸಿಗೋದಿಲ್ಲ. ನಾನು ಒಂದು ಕೆಲವು ಶ್ಲೋಕಗಳನ್ನು ಹೇಳ್ತೇನೆ. ಆ ಶ್ಲೋಕಗಳನ್ನು ಚೌರಸ್ತಾದೊಳಗೆ, ಓಣಿಯೊಳಗೆ, ಸಂತೆಯೊಳಗೆ, ರಾಜಭವನದೊಳಗೆ ಬ್ರಾಹ್ಮಣರು ಕುಳಿತಲ್ಲಿ ಎಲ್ಲೆಲ್ಲಿ ಗುಂಪು ಸೇರಿರುತ್ತೋ ಅಲ್ಲೆಲ್ಲ ಕಡೆಗೆ ಆ ಶ್ಲೋಕವನ್ನು ಪಠಣವನ್ನು ಮಾಡಿ, ಯಾರು ನಾನು ಹೇಳಿದ ಶ್ಲೋಕಗಳಿಗೆ ರಿಪ್ಲೈ ಮಾಡ್ತಾರಲ್ಲ ಅವನನ್ನು ಅನಾಯತ್ತಾಗಿ ನನ್ನಲ್ಲೇ ಹೇಳ್ಕೊಂಡು ಬನ್ನಿ. ಅವನು ರಾಜನೇ ಆಗಿರಬೇಕು, ಬಡವ ಶ್ರೀಮಂತನೇ ಆಗಿರಬೇಕು, ಭಾರಿ ಸ್ಫುರದ್ರೂಪಿಯಾಗಿರಬೇಕು, ಯುವಕನಾಗಿರಬೇಕು, ಏನು ವಿಚಾರವಿಲ್ಲ. ರಾಜನಾಗಿರಲಿ, ಬಡವಾಗಿರಲಿ, ಬ್ರಾಹ್ಮಣನಾಗಿರಲಿ, ಶ್ರೀಮಂತನಾಗಿರಲಿ, ದರಿದ್ರನಾಗಿರಲಿ, ಹೇಗೂ ರೂಪಿಯಾಗಿರಲಿ, ಕುರೂಪಿಯಾಗಿರಲಿ, ಹೇಗಿದ್ದರೂ ಕೂಡ ನನ್ನ ಈ ಶ್ಲೋಕಗಳಿಗೆ ಯಾರು ಉತ್ತರವನ್ನು ಕೊಡ್ತಾರೋ ಆ ಉತ್ತರವನ್ನು ಕೊಟ್ಟವನನ್ನು ಅನಾಯತ್ತಾಗಿ ನನ್ನ ಹತ್ರ ಎತ್ಕೊಂಡ್ಬನ್ನಿ. 100ಕ್ಕೆ 100ರಷ್ಟು ಅವನು ನಲಮಹಾರಾಜನೇ ಆಗಿರ್ತಾನೆ.
ಹಾಗಾದರೆ ಏನದು ಶ್ಲೋಕಗಳು ಹೇಳು ಅಂತ ಹೇಳಿದಾಗ ಒಂದು 3 ಶ್ಲೋಕಗಳನ್ನು ಬರೆಸ್ತಾಳೆ. ಕ್ವನುತ್ವಂ ಕಿತವಚ್ಛಿತ್ವಾ ವಸ್ತ್ರಾರ್ಧಂ ಪ್ರಸ್ಥಿತೋ ಮಮ ಉತ್ಸೃಜ್ಯ ವಿಪಿನೆ ಸುಪ್ತಾಂ ಅನುರಕ್ತಾಂ ಪ್ರಿಯಾಂ ಪ್ರಿಯ ಸಾ ವೈ ಯಥಾ ತ್ವಯಾ ದೃಷ್ಟ ತಥಾಸ್ತೆ ತ್ವತ್ಪ್ರತೀಕ್ಷಣಿ ದಹ್ಯಮಾನಾ ಭೃಶಂ ಬಾಲಾ ವಸ್ತ್ರಾರ್ಧೇನಾಭಿಸಂವೃತ ತಸ್ಯಾ ರುದಂತ್ಯಾ ಸತತಂ ತೇನ ಶೋಕೇನ ಪಾರ್ಥಿವ ಪ್ರಸಾದಂ ಕುರು ವೈ ದೇವ ಪ್ರತಿವಾಕ್ಯಂ ವದಸ್ವ ಚ. 3 ಶ್ಲೋಕಗಳು. ಏನು ಶ್ಲೋಕ ಅಂತಂದರೆ, ಲೆತ್ತಗಳು ಯಾರ ಉಟ್ಟ ಬಟ್ಟೆಯನ್ನು ಅಪಹಾರ ಮಾಡಿಕೊಂಡು ಹೋದವು, ಪ್ರಿಯಳಾದ ಪ್ರೀತ್ಯಾಸ್ಪದಳಾದ ಪ್ರೇಮಾಸ್ಪದಳಾದ ಹೆಂಡತಿಯ ಅರ್ಧ ಸೀರೆಯನ್ನು ಉಟ್ಟುಕೊಂಡು ಆ ಹೆಂಡತಿಯನ್ನು ಏಕಾಂಗಿಯಾಗಿ ಕಾಡಿನೊಳಗೆ ಯಾರು ಬಿಟ್ಟು ಹೋದರೋ ಅಂಥವನನ್ನು ಅರ್ಧ ಸೀರೆ ಉಟ್ಟ ಹೆಂಡತಿ ನಿರಂತರವಾಗಿ ನೆನೆಸ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ, ಕಣ್ಣೀರಿಡ್ತಾ ಇದ್ದಾಳೆ. ಗಂಡ ನಿಲ್ಲದೇ ಇರೋದರಿಂದ ಒಳಗೊಳಗೆ ಸುಟ್ಟು ಹೋಗ್ತಾ ಇದ್ದಾಳೆ. ಅವಳ ಶೋಕವನ್ನು ಪರಿಹಾರವನ್ನು ಮಾಡುವ ನೀನು ಎಲ್ಲಿದ್ದರೂ ಶೀಘ್ರದಲ್ಲಿ ಶೋಕವನ್ನು ಪರಿಹಾರವನ್ನು ಮಾಡಬೇಕು. ಈ ಮಾತುಗಳಿಗೆ ನಿನ್ನ ಪ್ರತ್ಯುತ್ತರವನ್ನೂ ಕೊಡಬೇಕು ಎಂಬುದಾಗಿ ಇಷ್ಟು ಆ 3 ಶ್ಲೋಕಗಳ ಸಂದೇಶವಿತ್ತು. ಯಾಕೆ? ಇದು ಎಲ್ಲ ತನ್ನ ಜೀವನದಲ್ಲಿ ಆದ ಘಟನೆ. ಇದು ಇನ್ಯಾರ ಜೀವನದಲ್ಲೂ ಆಗಿಲ್ಲ, ಇದು ನಳ ಮಹಾರಾಜನ ಜೀವನದಲ್ಲೇ ಆಗಿದೆ. ಆದ್ದರಿಂದಾಗಿ ಆನೃಶಂಸ್ಯ ಪರೋ ಧರ್ಮಸ್ತತ್ವ ಏವ ಹಿಮೇಶ್ರುತಃ, ಅವನಲ್ಲಿ ಆನೃಶಂಸ್ಯ ಎನ್ನುವ ಧರ್ಮ ಬಹಳ ಉನ್ನತ ಮಟ್ಟದಲ್ಲಿದೆ. ಏನು ಆನೃಶಂಸ್ಯ ಅಂತಂದರೆ, ಯಾವ ಕಾರಣಕ್ಕೂ ಇನ್ನೊಬ್ಬರಿಗೆ ಪೀಡೆ ಕೊಡದಿರುವುದು ಏನಿದೆ ಇದಕ್ಕೆ ಆನೃಶಂಸ್ಯ ಎನ್ನುವಂಥ ಗುಣ. ನೃಶಂಸ ಅಂತಂದರೆ, ಅಂದರೆ ಮನುಷ್ಯ, ಇನ್ನೊಬ್ಬ ಮನುಷ್ಯರನ್ನು ವಿನಾಕಾರಣ ಪೀಡೆ ಕೊಡುವವನಿಗೆ ನೃಶಂಸ. ಪಾಪಕೃತ್ ಕ್ರೂರೋ ವಂಚಕೋ ನಿಷ್ಠುರ ಸದ ಇತ್ಯಾದಿಯಾದ ಅನೇಕ ಮಾತುಗಳನ್ನು ಹೇಳ್ತಾರೆ. ಆನೃಶಂಸ್ಯ ಅಂತಂದರೆ ಯಾವ ವ್ಯಕ್ತಿಗಳಿಗೂ ಕೂಡ ಪೀಡೆಯನ್ನು ಕೊಡದಿರುವಂತಹ ಗುಣವುಳ್ಳವನಿಗೆ ಆನೃಶಂಸ್ಯ ಪರಹ ಎಂಬುದಾಗಿ ಕರೀತಾರೆ. ಹೀಗಾಗಿ ಕಂಡವರಿಗ ಆದ ದುಃಖವನ್ನೇ ಸಹಿಸಲು ಸಾಧ್ಯವಿಲ್ಲದ, ಕಂಡವರಿಗೂ ದುಃಖವನ್ನು ಕೊಡದೇ ಇರುವಂತಹ ವ್ಯಕ್ತಿ ಹೆಂಡತಿಗೆ ಈ ಮಟ್ಟದ ದುಃಖವಾದಾಗ ಉತ್ತರ ಕೊಡದೇ ಇರ್ತಾನೆ? ಅವನು ಖಂಡಿತವಾಗಿಯೂ ಉತ್ತರವನ್ನು ಕೊಟ್ಟೇ ಕೊಡ್ತಾನೆ. ಯಾರು ಉತ್ತರ ಕೊಡ್ತಾರೆ ಅವನು ನಲನೇ ಆಗಿರ್ತಾನೆ. ಅವನನ್ನು ಕರೆದುಕೊಂಡು ಬನ್ನಿ. ಯದಿ ವಾಸೋ ಸಮೃದ್ಧ ಸ್ಯಾತ್, ಅವನು ಸಮೃದ್ಧನಾಗಿರಲಿ, ಅಧನನಾಗಿರಲಿ, ಸಮರ್ಥನಾಗಿರಲಿ, ಅಸಮರ್ಥನಾಗಿರಲಿ, ಬ್ರಾಹ್ಮಣನಾಗಿರಲಿ, ಕ್ಷತ್ರಿಯನಾಗಿರಲಿ, ಯಾರಾದರೂ ಆಗಿರಲಿ, ಈ ಮಾತಿಗೆ ಉತ್ತರವನ್ನು ಕೊಟ್ಟವನನ್ನು ಕರೆದುಕೊಂಡು ಬರಬೇಕಾದ್ದು ನಿಮ್ಮ ಕೆಲಸ ಅಂತ ಹೇಳಿದ್ದು ಕೊಟ್ಟು ಕಳಿಸಿ. ಅವರು ಪುರಗಳಲ್ಲಿ, ರಾಷ್ಟ್ರಗಳಲ್ಲಿ, ಗ್ರಾಮಗಳಲ್ಲಿ, ಘೋಷಗಳಲ್ಲಿ, ಆಶ್ರಮಗಳಲ್ಲಿ ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲೆಲ್ಲ ಹುಡುಕ್ತಾ ಜನ ಇದಲ್ಲೆಲ್ಲ ಈ ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲೂ ಯಾರಿಗೂ ಪ್ರತ್ಯುತ್ತರ ಸಿಗ್ತಾ ಇಲ್ಲ. ಅಥ ದೀರ್ಘಸ್ಯ ಕಾಲಸ್ಯ ಪರ್ಣಾದೋ ನಾಮ ವೈದ್ವಿಜ. ಒಬ್ಬ ಪರ್ಣಾದ ಏನಂತ ಬ್ರಾಹ್ಮಣ, ಅವನು ಎಲ್ಲೆಲ್ಲೋ ಹುಡುಕ್ತಾ ತುಂಬ ದಿನ, 5-6 ತಿಂಗಳುಗಳು ಕಳೆದಿವೆ, ತುಂಬ ದಿನವಾಗಿದೆ. ಅವನು ಅಯೋಧ್ಯ ಪಟ್ಟಣಕ್ಕೆ ಬಂದ. ಅಯೋಧ್ಯಾಂ ನಗರಿಂ ಗತ್ವಾ ಭಾಗಸ್ವರಿರುಪಸ್ಥಿತಃ ಶಾವಿತಶ್ಚ ಮಯಾ ವಾಕ್ಯಂ ತ್ವದೀಯಂ ಸ ಮಹಾಜನೆ. 4 ಜನರು ಸೇರಿದಾಗ, 100 ಜನರು ಸೇರಿದಾಗ ಅಲ್ಲಿ ಜೋರಾಗಿ ಈ ಶ್ಲೋಕಗಳನ್ನು ಹಾಡಿದ. ಅವನ ಕೆಲಸವೇ ಅದಾಗಿತ್ತು, ಹಾಡಿದ. ಅಯೋಧ್ಯ ನಗರಿಂ ಆಗೇನಾಯ್ತು? ಶಾವಿತಶ್ಚ ಮಯಾ ವಾಕ್ಯಂ ತ್ವದೀಯಂ ಸ ಮಹಾಜನೆ ಋತುಪರ್ಣೋ ಮಹಾಭಾಗೋ ಯಥೋಕ್ತಂ ವರವರ್ಣಿನಿ. ಋತುಪರ್ಣ ಮಹಾರಾಜ, ಅಯೋಧ್ಯ ಪಟ್ಟಣದ ರಾಜ ಋತುಪರ್ಣ. ಆ ಋತುಪರ್ಣ ಸಂಪೂರ್ಣವಾದ ಈ ಕಥೆಯನ್ನು ಕೇಳಿದ, ಶ್ಲೋಕಗಳನ್ನು ಕೇಳಿದ. ತತ್ಶ್ರುತ್ವಾ ನಬ್ರವೀತ್ ಕಿಂಚಿತ್. ಅವನಿಗೆ ಏನು ಸಂಬಂಧವಿಲ್ಲದ ಶ್ಲೋಕವಿದು. ಹಾಗಾಗಿ ಏನು ಉತ್ತರವನ್ನು ಕೊಡಲೇ ಇಲ್ಲ. ನಚ ಪಾರಿಷದ ಕಶ್ಚಿತ್ ಭಾಷ್ಯಮಾಣೋ ಮಯ ಅಸಕೃತ. ಈ ಶ್ಲೋಕವನ್ನು ಮೇಲಿಂದ ಹೇಳಿದಾಗಲೂ ಕೂಡ ಅಲ್ಲಿನ ಪರಿಷತ್ತಿನಲ್ಲಿ ಇರುವ, ರಾಜ್ಯ ಸ್ಥಾನದಲ್ಲಿರುವ ಯಾವ ಜನರೂ ಮಾತನಾಡಲಿಲ್ಲ. ಆಯ್ತು, ಇಲ್ಲಿಂದ ನಾನು ಹೊರಡಬೇಕು ಅಂತ ವಿಚಾರವನ್ನು ಮಾಡಿದಾಗ ಋತುಪರ್ಣಸ್ಯ ಪುರುಷೋ ಬಾಹುಕೋ ನಾಮತಃ ಸೂತಸ್ತಸ್ಯ ನರೇಂದ್ರಸ್ಯ ವಿರೂಪೋ ಹ್ರಸ್ವಬಾಹುಕಃ. ನಾನು ಅನುಜ್ಞೆಯನ್ನು ಪಡೆದು ನಾನು ಹೊರಟಿದ್ದೇನೆ.
ಆಗ ಋತುಪರ್ಣ ರಾಜನ ಸಾರಥಿ ಬಂದವನು. ಹೇಗಿದ್ದ ಅಂದರೆ ಕುಳ್ಳು ಮನುಷ್ಯ, 3.5-4 ಫೀಟಿನ ಮನುಷ್ಯ, ಚೊಂಚ ಕೈ, ಇಷ್ಟೇಷ್ಟು ಕೈಗಳಿವೆ, ಕರಿ ಕರಿ ಕರಿಯಾಗಿದ್ದಾನೆ. ಕುರೂಪ ಅಂದರೆ ಕುರೂಪ, ಅತ್ಯಂತ ಕುರುಪಿ, ಹೆಂಗೋ ಕಣ್ಣು, ಹೆಂಗೋ ಬಾಯಿ, ಹೆಂಗೋ ಮೂಗು, ಏನೇನೋ ಆಗಿದೆ ಒಟ್ಟಾರೆ. ಅವನು ಈ ಪರ್ಣಾದ ಎನ್ನುವಂತಹ ಬ್ರಾಹ್ಮಣನ ಬಳಿ ಬಂದು, ಶೀಘ್ರಾಯನೇಷು ಕುಶಲಃ ಮೃಷ್ಟಕರ್ತಾ ಚ ಭೋಜನೆ ಸವಿನಿಶ್ವಸ್ಯ ಬಹುಶೋ ರುದಿತ್ವಾ ಚ ಪುನಃ ಪುನಃ ರಹಿತಾ ಭರ್ತೃಭಿಶ್ಚೈವ ನ ಕುಪ್ಯಂತ್. ಅವನು ಬಂದು ಇವನ ಹತ್ರ ಬಂದು ಮಾತನಾಡ್ತಾನೆ. ಏನಂತ ಮಾತನಾಡ್ತಾನೆ ಅಂತಂದರೆ, ಪ್ರಾಣಯಾತ್ರಾಂ ಪರಿಪ್ರೇಪ್ಸೋ ಶಕುನೇರ್ಹತವಾಸಸಃ ಆದಿಭಿರ್ದಹ್ಯಮಾನಸ್ಯ ನಶಾಮಾ ಕ್ರೋದ್ಧುಮರ್ಹಸಿ. ಪ್ರಾಣಯಾತ್ರಾಂ, ಜೀವನ ಬದುಕಬೇಕು ಎನ್ನುವ ಅಪೇಕ್ಷೆ ಉಳ್ಳವನಾಗಿ ಬಟ್ಟೆಯನ್ನು ಹಾಕಿ ಆ ಪಕ್ಷಿಗಳನ್ನು ಹಿಡಿಯುವ ಪ್ರಯತ್ನವನ್ನು ಮಾಡಿದಾಗ ಬಟ್ಟೆಯನ್ನು ಕಳೆದುಕೊಂಡ ನನ್ನ ಮೇಲೆ ಯಾವ ಕಾರಣಕ್ಕಾಗಿಯೂ ಸಿಟ್ಟಾಗಬಾರದು ಅಂತ ಉತ್ತರ ಬಂತು. ಸತ್ಕೃತ ಅಸತ್ಕೃತವಾಪಿ ಪತಿಂ ದೃಷ್ಟ ತಥಾಗತಂ. ಸತ್ಕಾರವನ್ನು ಮಾಡಿರಲಿ ಅಥವಾ ಅಸತ್ಕಾರವನ್ನಾದರೂ ಮಾಡಿರಲಿ, ಪತಿಂ ದೃಷ್ಟ, ಮುಂದೆಂದೋ ಬಂದ ಪತಿಯನ್ನು ನೋಡಿ ಭ್ರಷ್ಟರಾಜ್ಯನಾದ ಶ್ರಿಯಾವಿಹೀನನಾಗಿರ್ತಕ್ಕಂಥ ನನ್ನನ್ನು ನೆನೆಸಿಕೊಂಡು ನೀನು ಯಾವ ಕಾರಣಕ್ಕಾಗಿಯೂ ದುಃಖ ಪಡಬಾರದು ಅಂತ 2 ಶ್ಲೋಕದಿಂದ ಆ ಕುಳ್ಳ ಬಾಹುಕ ಉತ್ತರವನ್ನು ಕೊಟ್ಟ. ತಸ್ಯ ವಚನಂ ಶುತ್ವಾ ತರಿತೋ ಅಹಮಿಹಾಗತಃ. ಆ ಪರ್ಣಾದನಿಗೆ ಭಾರೀ ಬುದ್ಧಿವಂತ. ನಾನು ಕೊಟ್ಟ ಪ್ರಶ್ನೆಗಳಿಗೆ, ನಾನು ಕೊಟ್ಟ ಶ್ಲೋಕಗಳಿಗೆ ಸರಿಯಾದ ಉತ್ತರ ಸಿಕ್ಕಿತು ಅಂತ ತಿಳಿದ ಸಂತೋಷಪಟ್ಟ. ಹೋಗುವಾಗ 6-8 ತಿಂಗಳು ತೆಗೆದುಕೊಂಡವನು 6 ದಿನದೊಳಗೇನೆ ಅಯೋಧ್ಯ ಪಟ್ಟಣದಿಂದ ಛೇದಿ ದೇಶಕ್ಕೆ ಹಗಲ ರಾತ್ರಿ ಎನ್ನದೆ ಓಡಿ 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 ಬರ್ತಾನೆ. ಬಂದು ನೇರವಾಗಿ ಬಂದು ದಮಯಂತಿಯ ಹತ್ತಿರ ಬರ್ತಾನೆ. ದಮಯಂತಿ ಹತ್ತಿರ ಬಂದು ಅವಳ ತಾಯಿಯನ್ನು ಕರೆಸಿ ಹೀಗೆ ಒಬ್ಬ ಉತ್ತರವನ್ನು ಕೊಟ್ಟ, ಯಾವ ಕಾರಣಕ್ಕೂ ದುಃಖ ಪಡಬಾರದು ಅಂತ ಉತ್ತರ ಸಿಕ್ಕಿತ್ತು ನನಗೆ. ಆ ಉತ್ತರವನ್ನು ನೋಡಿ ಇವನೇ ನಲ ಏನೋ ಅಂತ ನಾನು ಗುರುತಿಸಬೇಕು ಅಂತ ಪ್ರಯತ್ನವನ್ನು ಮಾಡಿದೆ. ಆದರೆ ನಲ ಸ್ಫುರದ್ರೂಪಿ, ಅಪ್ರತಿಮ ಚಲುವ. ಇವನು ಏನಂತಾರೆ, ಕುರೂಪಿ, ಕುಳ್ಳ, ಚೊಂಚು ಕೈಗಳು, ಇಷ್ಟಿಷ್ಟೇ ಕೈಗಳಿವೆ, ಭಾರಿ ವಿಚಿತ್ರ ಮನುಷ್ಯ. ಆದರೆ ನೀನು ಹೇಳಿದ ಈ ಶ್ಲೋಕಗಳನ್ನು ಕೇಳಿದಾಗ ಮಾತ್ರ ಕಣ್ಣೀರು ಸುರಿಸಿದ ಈ ಶ್ಲೋಕವನ್ನು ಉತ್ತರವಾಗಿ ಕೊಟ್ಟ. ಇಷ್ಟು ನಾನು ತಿಳಿದುಕೊಂಡು ಬಂದಿದ್ದೇನೆ ಅಂತ ಹೇಳಿದರೆ ದಮಯಂತಿಗೆ ಇಷ್ಟು ಸಂತೋಷವಾಯಿತು. ಅವನನ್ನು ಕರೆದು ಕೂಡಿಸಿ ರಾಶಿ ರಾಶಿ ಮುತ್ತು, ರತ್ನ, ಬಂಗಾರ, ಬೆಳ್ಳಿ, ಆಕಳು, ಭೂಮಿ, ವಜ್ರ ಎಲ್ಲವನ್ನು ಸುರಿತಾಳೆ. ಅರ್ಧ ಜೀವ ಉಳಿಸಿದೋ ಮಾರಾಯ, ನನ್ನ ಗಂಡನನ್ನು ಹುಡುಕಿ ಕೊಟ್ಟು. ಅವನು ನಲನೇ ಇದ್ದಾನೆ, ಆದರೂ ಸ್ವಲ್ಪ ಸಂಶಯವಿದೆ. ಮುಂದೆ ನಲ ಮಹಾರಾಜನೇ ಸಿಕ್ಕ ಅಂತಾದ ಮೇಲೆ ನಿನಗಿನ್ನೂ ಸಂತೋಷವನ್ನು ಪಡಿಸ್ತೇನೆ ಅಂತ ಹೇಳಿ ಆಗಿಂದಾಗಲೇ ಅಪ್ಪನನ್ನು ಕರೆಸ್ತಾಳೆ. ಕರೆಸಿ, ಈ ಸುದೇವ ಎನ್ನುವ ಬ್ರಾಹ್ಮಣ ಏನಿದ್ದಲ್ಲ, ನನ್ನನ್ನು ಗುರುತಿಸಿದ ಬ್ರಾಹ್ಮಣ ಪ್ರಚಂಡ ಬುದ್ಧಿವಂತ ಇದ್ದಾನೆ, ಹಾಗಾಗಿ ಅಪ್ಪ ಅವನನ್ನು ಕರೆಸು ಅಂತ ಹೇಳಿದಾಗ ಕರೆಸಿದ. ಅವನು ಸುದೇವ ಓಡಿ ಬಂದ. ಸುದೇವ ಓಡಿ ಬಂದು ಹೇಳ್ತಾನೆ, ನೋಡಿಲ್ಲಿ, ಇವತ್ತೇ ನೀನು ಬಿಟ್ಟು ಅಯೋಧ್ಯ ಪಟ್ಟಣಕ್ಕೆ ಹೋಗು. ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಅಲ್ಲಿ ಋತುಪರ್ಣ ರಾಜನ ಬಳಿ ಹೋಗು. ಆ ಋತುಪರ್ಣ ರಾಜನಿಗೆ ಹೇಳಿ, ನೀನು ಎಂದು ಮುಟ್ಟುತ್ತೇವೆ ಮುಟ್ಟು, ಇವತ್ತೇ ಮುಟ್ಟಬೇಕು ಅಂತೇನಿಲ್ಲ, ಎಂದು ಮುಟ್ತೀವೋ ಮುಟ್ಟು. ಆದರೆ ಮುಟ್ಟಿದ ದಿನ ಅವನಿಗೆ ಹೇಳು, ನಾಳೆಯ ದಿನವೇ ದಮಯಂತಿಯ ಸ್ವಯಂವರವಿದೆ, ಆದ್ದರಿಂದಾಗಿ ಋತುಪರ್ಣ ಮಹಾರಾಜ ಅತ್ಯಂತ ಶೀಘ್ರದೊಳಗೆ ನೀನು ಬರಬೇಕಂತ ಇಷ್ಟು ಹೇಳಿಬಿಟ್ಟು ಸಾಕು. ಅವನೇನು ಬಾಹುಕ ಇದ್ದಾನೆ, ಆ ಬಾಹುಕ ನಲ ಮಹಾರಾಜನೇ ಆಗಿದ್ದಾರೆ. ಯಾಕೆ ಸೂತ ಅಂತ ಹೇಳಿದೆ, ಅಂದಮೇಲೆ ಅವನು ನಲನೇ ಆಗಿದ್ದಾರೆ. ಅವನು ನಾಳೆ ಬೆಳಿಗ್ಗೆ ಅನ್ನೋದ್ರೊಳಗೆ ಕರೆದುಕೊಂಡು ಬರ್ತಾನೆ. ಹಾಗಾದರೆ ಅವನು ನಲನೇ ಆಗಿರ್ತಾನೆ. ನೀನು ಇಷ್ಟು ವಿಷಯವನ್ನು ಉಂಟು ಏನಂತ ಹೇಳಬೇಕು, ತಥಾಚ ಗಣಿತ ಕಾಲ ಶೋಭೂತೆ ಸ ಭವಿಷ್ಯತಿ. ನೀನು ಮುಟ್ಟಿದ ಮರುದಿನವೇ ಇಲ್ಲಿ ಸ್ವಯಂವರವಿರುತ್ತೆ. ಮುಟ್ಟಿದ ಮೇಲೆ 3 ದಿನ 6 ದಿನ 8 ದಿನ ಬಿಟ್ಟಲ್ಲ, ನೀನು ಎಂದೋ ಮುಟ್ಟುತ್ತೀಯೋ ಮುಟ್ಟು,
ಮುಟ್ಟಿದ ಮರುದಿನವೇ ಇಲ್ಲಿ ಸ್ವಯಂವರವಿದೆ ಅಂತ ಹೇಳು. ಸೂರ್ಯೋದಯೇ ದ್ವಿತೀಯಂ ಸಹ ಭರ್ತಾರಂ ವರಿಷ್ಯತಿ. ಸೂರ್ಯೋದಯಕ್ಕೇನೆ ಎರಡನೆಯ ಗಂಡನನ್ನು ಅವಳು ವರಿಸುವವಳಿದ್ದಾಳೆ. ಆದ್ದರಿಂದಾಗಿ ಋತುಪರ್ಣ ಮತ್ತು ನಿನಗೆ ವಿಷಯವನ್ನು ಮುಟ್ಟಿಸಬೇಕು. ನೀನು ಬಲಿಷ್ಠ ರಾಜ್ಯ, ಅಯೋಧ್ಯಾಧೀಶ್ವರ. ಹಾಗಾಗಿ ಅವಶ್ಯವಾಗಿ ದಮಯಂತಿಯನ್ನು ಮದುವೆ ಮಾಡಿಕೊಳ್ಳಬೇಕು ಅನ್ನೋ ಅಪೇಕ್ಷೆ ನಿನಗೂ ಇದ್ದೇ ಇರುತ್ತೆ. ಹಾಗಾಗಿ ನೀನು ವಿಚಾರವನ್ನು ಮಾಡು ಅಂತ ಇಷ್ಟು ನೀನು ವಿಷಯವನ್ನು ಮುಟ್ಟಿಸು. ನೈಸಜ್ಞಾಯತೆ ವೀರೋ ನಲೋ ಜೀವನ್ ಮೃತೋಪಿ ವಾ. ತಪ್ಪಿ ಅಲ್ಲೇನಾದರೂ ನಲ ಇದ್ದ ಅಂತಾಗಿದ್ದರೆ ಆ ನಲ ಮಹಾರಾಜನು ಬರ್ತಾನೆ. ಅಥವಾ ಇವರ ಸಾಮರ್ಥ್ಯ ರಾಜನಿಗೆ ಗೊತ್ತಿತ್ತು ಅಂತಾಗಿದ್ದರೆ ಅವನನ್ನೇ ಕರೆದುಕೊಂಡು ಬರ್ತಾನೆ. ಏನೋ ಒಂದಾಗತ್ತೆ, ನೋಡೋಣ, ಇಷ್ಟು ಹೇಳು ಅಂತ ಹೇಳಿದಾಗ ಅವನು ಓಡಿ ಹೋದ. ಯಾರು? ಸುದೇವ ಎನ್ನುವ ಬ್ರಾಹ್ಮಣ ತಾನು ಹೋಗಿ ಆ ಋತುಪರ್ಣ ಮಹಾರಾಜನನ್ನು ಕೂಡಿಸಿಕೊಂಡ. ಆಗ ಋತುಪರ್ಣ ಮಹಾರಾಜ ಇವನು ಬಂದದ್ದಕ್ಕಾಗಿ ಆದರ ಸತ್ಕಾರವನ್ನು ಮಾಡಿದ, ಅರ್ಘ್ಯ ಪಾದ್ಯಗಳನ್ನು ಕೊಟ್ಟ, ಮಧುಪರ್ಕವನ್ನು ಸಮರ್ಪಣೆಯನ್ನು ಮಾಡಿದ, ಗೋದಾನವನ್ನು ಮಾಡಿದ. ಎಲ್ಲವನ್ನು ಮಾಡಿ ಮುಗಿಸಿ ಬ್ರಾಹ್ಮಣನಿಗೆ ಕೇಳಿದ, ಏನು ಬ್ರಾಹ್ಮಣ, ಬಂದ ವಿಷಯವೇನು? ಏನು ಬಂದ ವಿಷಯ ಅಂದರೆ ಏನಿಲ್ಲ, ಸುಮ್ಮನೆ ನಿನಗೇನು ನನಗೊಂದು ಸುದ್ದಿ ಗೊತ್ತಾಯಿತು, ಅದಕ್ಕಾಗಿ ನಿನಗೆ ತಿಳಿಸ್ಬೇಕಂತ ಓಡಿ ಬಂದಿದ್ದೇನೆ. ಏನಿಲ್ಲ, ನಾಳೆ ಬೆಳಿಗ್ಗೆ ದಮಯಂತಿಯ ಸ್ವಯಂವರವಿದೆ, ನಾಳೆನೇ. ಹಾಗಾಗಿ ಬರುವುದಾಗಿದ್ದರೆ ದಮಯಂತಿಯನ್ನು ಪಡೆಯುವ ಅಪೇಕ್ಷೆ ನಿನಗಿತ್ತು ಅಂತ ಇದ್ರೆ ಅವಶ್ಯವಾಗಿ ನೀನು ಬರಬೇಕು. ಅಲ್ಲೋ ದಮಯಂತಿಯ ಸ್ವಯಂವರವಾಗಿದೆ ಅಂತಲ್ಲ, ಹಿಂದೆ ಆಗಿದೆ, ನಾವೆಲ್ಲ ಕೇಳಿದ್ದೇವೆ ಅಂತಂದರೆ ನಲ ಮಹಾರಾಜ ಜೂಜಾಡಿ ಎಲ್ಲವನ್ನು ಸೋಲಿಸಿಕೊಂಡು ರಾಜ್ಯಭ್ರಷ್ಟನಾಗಿ ಐಶ್ವರ್ಯಹೀನನಾಗಿ ಕಾಡಿಗೆ ಹೋಗಿ ಆ ಕಾಡಿನೊಳಗೆ ದಮಯಂತಿಯನ್ನು ಬಿಟ್ಟು ತಾನೆಲ್ಲೋ ಹೋಗಿಬಿಟ್ಟಿದ್ದಾನೆ, ಹಾಳಾಕೊಂಡು ಹೋಗಲಿ ಅವನು. ಆದರೆ ಈಗ ದಮಯಂತಿ ಏನಂತಾರೆ, ತನ್ನ ಮನೆಗೆ, ಭೀಮರಾಜನ ಮನೆಗೆ ಹೋಗಿದ್ದಾಳೆ, ತವರು ಮನೆಗೆ. ಈಗ ಭೀಮರಾಜ ಮತ್ತೆ ಪುನಃ ಸ್ವಯಂವರವನ್ನು ಹೂಡಿದ್ದಾನೆ. ಆದ್ದರಿಂದಾಗಿ ಮತ್ತು ಬರುವುದಾದರೆ ನಾಳೆ ಬೆಳಿಗ್ಗೆ ಒಳಗೆ ನೀನು ಅಲ್ಲಿ ಹೋಗು, ಮತ್ತು ದಮಯಂತಿ ನಿನಗೂ ಸಿಕ್ಕಾಳು, ವಿಚಾರವನ್ನು ಮಾಡು. ಎಲ್ಲ ರಾಜರುಗಳು ಈಗಾಗಲೇ ಬರ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇನೆ ಅವನಿಗೆ ಭಾರಿ ಸಂತೋಷವಾಯಿತು. ಒಳಗೊಳಗೆ ಹಿಗ್ಗಿಬಿಟ್ಟ ಋತುಪರ್ಣ ರಾಜ. ಆಗಿಂದಾಗಲೇ ಮೊದಲ ಸಾರಥಿ ಅಂದರೆ ಅವನ ಹೆಸರು ವಾರ್ಷ್ಣೇಯ. ಅವನು ಯಾರು ವಾರ್ಷ್ಣೇಯ ಅಂತಂದರೆ, ಹಿಂದೆ ಬಂದು ಮೊನ್ನೆಯ ದಿನವೇ ಬಂದಿದೆ, ನಲ ಮಹಾರಾಜನ ಸಾರಥಿ ಅವನು ವಾರ್ಷ್ಣೇಯ. ಅವನಿಂದಲೇನೆ ಮಕ್ಕಳನ್ನು ಕೊಟ್ಟು ಕಳಿಸಿರ್ತಾಳೆ ಇಂದ್ರಸೇನ ಇವರನ್ನು ಭೀಮರಾಜನ ಪಟ್ಟಣಕ್ಕೆ ಕಳಿಸಿರ್ತಾಳೆ ದಮಯಂತಿ. ಮಕ್ಕಳನ್ನು ಬಿಟ್ಟು ತಾನು ಸಂಚಾರವನ್ನು ಮಾಡ್ತಾ ಋತುಪರ್ಣ ರಾಜನ ಹತ್ರ ಸಾರಥಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆ ವಾರ್ಷ್ಣೇಯನ ಜೊತೆಗೇನೆ ಈ ಬಾಹುಕನೂ ಇರ್ತಾನೆ. ವಾರ್ಷ್ಣೇಯ, ಬಾಹುಕ, ಮತ್ತೊಬ್ಬ 3 ಜನ ಅಲ್ಲಿ ಕೂಡಿಕೊಂಡು ಇರ್ತಾರೆ. ಆಗ ವಾರ್ಷ್ಣೇಯ ಮೊದಲಾದ ಎಲ್ಲ ಸಾರಥಿಯರನ್ನು ಕರೆದ, ಬಾಹುಕನನ್ನೂ ಕರೆದ. ಮೀಟಿಂಗ್ ಆಗಿಂದಾಗಲೇ ಇಮಿಡಿಯೇಟ್ ಮೀಟಿಂಗ್. ಏನು ಮೀಟಿಂಗ್? ಎಮರ್ಜೆನ್ಸಿ ಮೀಟಿಂಗ್ಗಳಿದ್ದಾಗ. ಏನು ಅಂತಂದರೆ, ನಾಳೆ ಬೆಳಿಗ್ಗೆ ದಮಯಂತಿಯ ಸ್ವಯಂವರವಿದೆ. ಆದ್ದರಿಂದಾಗಿ ಈ ಚೇದಿ ದೇಶದಿಂದ, ಇದು ಅಯೋಧ್ಯ ಪಟ್ಟಣದಿಂದ ವಿದರ್ಭ ದೇಶ ಅಂದರೆ ಇವತ್ತಿನ ಉತ್ತರ ಪ್ರದೇಶದಲ್ಲಿ ಇರುವ ಅಯೋಧ್ಯ, ಅಲ್ಲಿಂದ ಹೆಚ್ಚು ಕಡಿಮೆ ಮಹಾರಾಷ್ಟ್ರದ ನಾಗಪುರದವರೆಗೆ ಈಗ ರೈಲಿನ ಏನಂತಾರೆ ಒಂದು ಕಿಲೋಮೀಟರ್ ಲೆಕ್ಕವನ್ನು ನೋಡಿದರೆ 600-700 ಕಿಲೋಮೀಟರ್ ಆಗತ್ತೆ. ಅಷ್ಟು ದೂರದ ಪ್ರಯಾಣ ನಾಳೆ ಬೆಳಿಗ್ಗೆ ಆಗುವುದರೊಳಗೇನೆ ನಾವು ಅಯೋಧ್ಯ ಪಟ್ಟಣವನ್ನು ಮುಟ್ಟಬೇಕು. ಹಾಗಾಗಿ ಯಾರಾದರೂ ಸಮರ್ಥ ಸಾರಥಿಗಳಿದ್ದೀರಾ? ವಾರ್ಷ್ಣೇಯ, ನೀವು ಓಡಿಸ್ತೇನೋ ಅಂತ ಕೇಳಿದ. ಅವನು ವಾರ್ಷ್ಣೇಯ ಹೇಳಿದ, ನಾನೇನೋ ಓಡಿಸ್ತೇನೆ, ಆದರೆ ಈ ಬಾಹುಕ ಏನಿದಲ್ಲ, ಮೊನ್ನೆ ಬಂದಿದ್ದಾನಲ್ಲ, ಈ ಬಾಹುಕ ಭಾರೀ ಪ್ರಚಂಡ ಇದ್ದಾನೆ, ಬುದ್ಧಿವಂತ ಇದ್ದಾನೆ ಅಂತ ಹೇಳಿದ. ಆ ಬಾಹುಕನ ಕರೆದ, ಏ ಬಾಹುಕ ಬಾರೋ ಇಲ್ಲಿ. ಏನೋ ಏಕಾನ್ನ ಹಯ ತತ್ವಜ್ಞ ಮನ್ಯಸೆ ಇದಿ ಬಾಹುಕ. ಹೇ ಬಾಹುಕ, ನಾಳೆ ಬೆಳಿಗ್ಗೆ ಸೂರ್ಯೋದಯದ ಒಳಗೆ ಅಯೋಧ್ಯ ಪಟ್ಟಣಕ್ಕೆ ಮುಟ್ಟಿಸ್ತೀಯನೋ ನೀನು? ಹಯತತ್ವಜ್ಞ ಭಾರಿ ಕುದುರೆ ವಿದ್ಯೆಯನ್ನು ಕಲ್ತೀಯ ಅಂತ ನನ್ನ ಮುಂದೆ ಹೇಳಿದ್ದೀಯಾ, ಗೆಳೆಯರ ಮುಂದೆ ಎಲ್ಲ ಕೊಚ್ಚಿಕೊಂಡಿದ್ದೀಯಾ, ಮುಟ್ಟಿಸ್ತೇನೆ ನನಗೆ ಅಂತ ಹೇಳಿದರೆ ಬಾಹುಕನ ಎದೆ ಸೀಳಿ ಹೋಗಿಬಿಟ್ಟು, ಏನು ದಮಯಂತಿ 2ನೇ ಮದುವೆಗೆ ತಯಾರಾದ್ಲ, ಏನಿದು? ನೃಶಂಸಂಬತ ವೈದರ್ಭಿ ಕರ್ತುಕಾಮ ತಪಸ್ವಿನಿ ಮಯಾ ಕ್ಷುದ್ರೇಣ ನಿಕೃತ ಕೃಪಣಾ ಪಾಪ ಬುದ್ಧಿನ. ನೃಶಂಸನಾದ, ಪಾಪಕೃತ್ನಾದ, ಕ್ಷುದ್ರನಾದ, ನಿಕೃತಿಯಾದ, ಮೋಸ ಮಾಡಿದ ನನ್ನನ್ನು ಬಿಡುವುದಕ್ಕಾಗಿ ನೀನು ಸಿದ್ಧಳಾಗಿ ಬಿಟ್ಟಿಯಲ್ಲ, ಭಲೆ ಭೇಷ್, ಒಳ್ಳೇದಿದು.
ನಾನು ತಿಳಿದಿದ್ದೆ, ಸ್ತ್ರೀ ಸ್ವಭಾವಶ್ಚಲ ಲೋಕೆ ಮಮ ದೋಷಶ್ಚ ದಾರುಣ. ಸ್ತ್ರೀ ಸ್ವಭಾವ ಇದು ಚಂಚಲವಾಗಿರ್ತದೆ, ನಿನ್ನು ಮಾತ್ರ ಚಂಚಲಲ್ಲ ಅಚಳಲಾಗಿರ್ತೀಯ ಅಂತ ನಾನು ತಿಳಿದಿದ್ದೆ. ಇದು ನನ್ನ ತಪ್ಪಾಯ್ತಲ್ಲ ಇದು. ಮಮ ಶೋಕೇನ ಸಂವಿಘ್ನ ನೈರಾಶ್ಯಾತ್ ತನುಮಧ್ಯಮ. ನನ್ನ ಶೋಕವನ್ನು ನಿನ್ನನ್ನು ಬಿಟ್ಟು ಇರುವುದರಿಂದ ನನ್ನಿಂದ ಉಂಟಾದ ಶೋಕದಿಂದ ತಡೆದುಕೊಳ್ಳಲಿಕ್ಕಾಗದೇನೆ ಮತ್ತೊಂದು ಮದುವೆಯಾಗುವುದಕ್ಕಾಗಿ ಸಿದ್ಧಳಾಗಿದ್ದೀಯ ನೀನು? ಅಥವಾ ಅಸ್ಮದರ್ಥೇ ಭವೇದ್ವಾ, ನನ್ನನ್ನು ಕರೆ ತರುವುದಕ್ಕಾಗಿ ಸ್ವಯಂವರದ ನಾಟಕವನ್ನು ಹೂಡಿದೀಯ ನೀನು? ಎರಡೂ ಕಡೆಗೆ ವಿಚಾರವನ್ನು ಮಾಡು. ನನ್ನನ್ನು ಕರೆತರುವುದಕ್ಕಾಗಿ ಸ್ವಯಂವರವನ್ನು ಹೂಡಿದೀಯ, ಅಥವಾ ನಾನು ಸಿಕ್ಕೇ ಇಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಇನ್ನೊಂದು ಮದುವೆಯಾಗುವುದಕ್ಕಾಗಿ ಸಿದ್ಧಳಾಗಿದ್ದೀಯ ನೀನು? ಹೇಗೆ ಇದು? ಇರಲಿ, ಅದರೊಳಗೆ ಯಾವುದು ಸತ್ಯವೋ ಅಸತ್ಯವೋ ಅದರ ಬಗ್ಗೆ ನಾನು ಬಹಳ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಋತುಪರ್ಣಸ್ಯ ಕಾಮಂ ಆತ್ಮಾರ್ಥಂಚ ಕರೋಮ್ಯಹಂ. ಋತುಪರ್ಣನ ಅಪೇಕ್ಷೆ ಇದೆ, ಅವಳನ್ನು ಮದುವೆಯಾಗಬೇಕು, ನಿನ್ನ ಸ್ವಯಂವರವಿದೆ, ಅವಳನ್ನು ಮದುವೆಯಾಗಬೇಕು ಎನ್ನುವ ಅಪೇಕ್ಷೆ ಋತುಪರ್ಣನಿಗಿದೆ. ಋತುಪರ್ಣನ ಕೆಲಸವೂ ಆಗತ್ತೆ. ಏನಾದರಾಗಲಿ ಇದು ನನ್ನನ್ನು ಕರೆಸುವುದಕ್ಕಾಗಿತ್ತು ಅಂತಾಗಿದ್ದರೆ ನಾನು ಅಲ್ಲಿ ಬಂದೆ, ನನ್ನನ್ನು ನೀನು ನೋಡಿದೆ, ಆಗ ಋತುಪರ್ಣನನ್ನು ಸರಿಸಿ ನನ್ನನ್ನೇ ಮದುವೆ ಆಗಿಬಿಟ್ರೆ, ನನ್ನನ್ನೇ ಉಳಿಸ್ಕೊಂಡು ಬಿಟ್ರೆ, ನನ್ನ ಜೊತೆಗೆ ಉಳಿದು ಬಿಟ್ರೆ ನನ್ನ ಕಾರ್ಯವೂ ಸಿದ್ಧವಾಗತ್ತೆ. ಏನಾದರಾಗಲಿ ಅಲ್ಲಿ ಹೋಗೋದ್ರಿಂದ ಎರಡೂ ತರಹದ ಲಾಭವಿದೆ ಅಂತ ವಿಚಾರವನ್ನು ಮಾಡಿದ ಬಾಹುಕ ಕೈ ಮುಗಿದು ಹೇಳ್ತಾನೆ, ರಾಜ ನಾನು ಸಿದ್ಧ, ಕರ್ಕೊಂಡು ಹೋಗ್ತೇನೆ. ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ನಿನ್ನನ್ನು ಅಲ್ಲಿ ಮುಟ್ಟಿಸುವ ಜವಾಬ್ದಾರಿ ನನ್ನದು, ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ, ಆಯಿತು, ಹಾಗಾದ್ರೆ ನಿನಗೆ ಎಂಥ ಕುದುರೆ ಬೇಕು, ಎಂಥ ವಾಹನ ಬೇಕು, ಬೇಗನೆ ನೋಡಿ ಸೆಟ್ ಮಾಡಿಕೊ ಅಂತ ಹೇಳಿದಾಗ, ಅಶ್ವಾನ್ ಜಿಜ್ಞಾಸಮಾನೋ ವೈ ವಿಚಾರ್ಯ ಚ ಪುನಃ ಆ ಕುದುರೆಯ ಅಶ್ವಶಾಲಕ್ಕೆ ಹೋದ. ಭಾರಿ ಕುದುರೆಗಳು, ಎಲ್ಲ ಕುದುರೆಗಳನ್ನು ಮುಟ್ಟಿ ನೋಡಿ, ಬಿಳಿಯಾದ ಕುದುರೆ, ಕಪ್ಪು ಬಣ್ಣದ ಹಣೆ ಮೇಲೆ ಕಪ್ಪಿರುವ ಕುದುರೆ, ಬಡಕಲಾದ ಕುದುರೆ, ಸೊಳಕು ಕುದುರೆ, ಎರಡು ಕುದುರೆಗಳನ್ನು ತಂದು ನಿಲ್ಲಿಸಿದ. ರಾಜ, ಕುದುರೆ ಸಿದ್ಧವಾಗಿದೆ, ನೀನು ಬಾ. ರಾಜ ನೋಡಿದ, ತತ್ತರಿಸಿ ಹೋದ, ಗಾಬರಿಯಾಗಿ ಹೋದ. ಮಗನೇ, ನನಗೇನು ಮೋಸ ಮಾಡ್ಬೇಕಂತ ಮಾಡಿದೀಯಾ? ನಾನು ನಾಳೆ ಬೆಳಿಗ್ಗೆ ಅಲ್ಲ, ಇಂಥ ಬಡಕಲು ಕುದುರೆ ಅಂತಂದ್ರೆ ಇವು ಏನು ಓಡುತ್ತೆ ಇವು? ಇದಕ್ಕಷ್ಟೇನು ಶಕ್ತಿ ಇದೆ? ಚಲೋ, ಹಟ್ಟಕಟ್ಟಾಗಿರ್ತಕ್ಕಂಥ ಕುದುರೆಗಳನ್ನು ತರಬೇಕೋ ಇಲ್ಲ ಅಂತ ಸ್ವಲ್ಪ ಜೋರು ಮಾಡಿದ. ರಾಜ, ನಿನಗೆ ಗೊತ್ತಿಲ್ಲ, ಕೇಳಿಲ್ಲಿ. ಏಕೋ ಲಲಾಟೆ ದ್ವೇ ಮೂರ್ಧ್ನಿ ದೋ ಪಾರ್ಶ್ವೋಪಪಾರ್ಶ್ವಯೋ ದೋ ವಕ್ಷಸಿ ವಿಜ್ಞೇಯೋ ಪ್ರಯಾಣೇ ಚೈಕಯೇವತು. ನೋಡು ರಾಜ, ಹಣೆ ಮೇಲೆ ಒಂದು ಕಪ್ಪು, ತಲೆ ಮೇಲೆ ಎರಡು ಹೊಟ್ಟೆಗಳ ಮೇಲೆ 2, ವಕ್ಷಸ್ಥಳಕ್ಕೆ 2, ಹಿಂಭಾಗದಲ್ಲಿ 1, ಹೀಗೆ ಇರುವ ಆ ಕಪ್ಪು ಬಿಳಿ ಕುದುರೆ, ಅಲ್ಲಲ್ಲೇ ಕಪ್ಪು ಇರುವ, ಈ ಕಪಿಲಾ ಗೋ ಅಂತಾರೆ, ಬಿಳಿ ಆಕಳು ಅಲ್ಲಲ್ಲೇ ಕಪ್ಪು ಇರುತ್ತೆ, ಆ ಥರದ್ದು. ಹಾಗೆ ಅಂತಹದ್ದು ಏನಂತಾರೆ, ಕುದುರೆ ಬಹಳ ಉತ್ತಮವಾದ ಕುದುರೆ ಇದೆ ಅಂತ ಹೇಳಿ ಕುದುರೆ ಮೇಲೆ ಹಾಕಿ ಕೈ ತಟ್ಟಿದೆ. ನೀನೇನು ವಿಚಾರವನ್ನು ಮಾಡಬೇಡ, ಮತ್ತು ಇನ್ನು ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನೀನು ಯಾವುದಾದ್ರೂ ಕುದುರೆಗಳನ್ನು ಹೇಳು, ಆ ಕುದುರೆಗಳನ್ನು ನಾನು ಸೆಲೆಕ್ಟ್ ಮಾಡ್ತೇವೆ, ಹೋಯ್ತೇನೆ. ರಾಜನಿಗೆ ಗಾಬರಿ ಆಯಿತು. ಅವನು ತಂದ ಕುದುರೆ ನೋಡಿದ್ರೆ ಸೊಳಕ್ ಕುದುರೆ, ನಾನು ಯಾವುದೋ ಒಂದು ಕುದುರೆಯನ್ನು ಸೆಲೆಕ್ಟ್ ಮಾಡಿದೆ, ಈ ಕುದುರೆ ಓಡಲೇ ಇಲ್ಲ ಅಂದಮೇಲೆ ನಾನು ಕೇಳಿದೆ, ಯಾಕೋ ಓಡಿಸ್ತಾ ಇಲ್ಲ ಅಂದರೆ, ನೀನು ಯಾವುದೋ ಡಬ್ಬ ಕುದುರೆ ಹೇಳಿದೆ, ಅದು ಓಡಲೇ ಇಲ್ಲ, ನಾನೇನು ಮಾಡಲಿ ಅಂತ ನನ್ನ ಮೇಲೆ ಹಾಕಿದ್ರೆ ನಾ ಏನು ಮಾಡೋಣ? ಅದಕ್ಕೆ ನೀನು ಯಾವುದು ಕುದುರೆ ತಂದಿಯಲ್ಲ ಅದನ್ನೇ ಓಡಿಸು. ನೀನು ಸರಿಯಾಗಿ ಮುಟ್ಟಿಸಿದಿ, ನಿನಗೆ ಕೀರ್ತಿ. ಮುಟ್ಟಿಸದೇ ಇದ್ದರೂ ನಾನು ನಿನಗೆ ಶಿಕ್ಷೆ ಕೊಡ್ಲಿಕ್ಕೆ ಬರ್ತದೆ, ನನ್ನ ತಪ್ಪಿರೋದಿಲ್ಲ, ಆಗ ನಿನ್ನದೇ ತಪ್ಪಿರ್ತದೆ ಅಂತ ವಿಚಾರವನ್ನು ಮಾಡಿ, ನಿನ್ನ ಕುದುರೆ, ನೀನು ಆರಿಸಿದ ಕುದುರೆವೇ ಇರಲಿ, ಸಿದ್ಧವಾಗಲಿ, ನಡಿ ಹೊರಡೋಣ ಅಂತ ಹೇಳಿದಾಗ, ಅಲ್ಲೇ ಪಕ್ಕದಲ್ಲಿ ಸುದೇವ ಇದ್ದ. ಸುದೇವ ಅಲ್ಲ, ವಾರ್ಷ್ಣೇಯ ಇದ್ದ. ಅವನು ವಾರ್ಷ್ಣೇಯ ಬಂದ. ಆ ಕುದುರೆ ಮೇಲೆ ರಾಜ ಕುಳಿತುಕೊಂಡ. ಆ ಕುದುರೆಯನ್ನು ಈಗ ಆ ಕುದುರೆ ಜೋರ್ದಾರ್ ಝೇಂಕಾರ ಹಾಕಿ ಚಟದ ನಿಂತಿದೆ. ಅದನ್ನು ನೋಡಿ, ಅವನು ಆರಿಸಿದ ಕುದುರೆಯನ್ನು ನೋಡಿ, ಇವನೇನು ಮಾತಲಿಯ ಅಥವಾ ನಲ ಮಹಾರಾಜನೇನ? ಇವರಿಬ್ಬರೇ ಇಂಥ ಕುದುರೆಗಳನ್ನು ಆರಿಸುವುದಕ್ಕೆ ಸಮರ್ಥರು. ನಲ ಮಹಾರಾಜನೇ ಇಲ್ಲಿ ತನ್ನ ಮೈಯನ್ನು ತಾನು ಮುಚ್ಚಿಕೊಂಡು ನಿಂತಿದ್ದಾನೆಯ? ಯಾಕೆ? ನಲನ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತು, ಅವನ ರಾಜ, ವಾರ್ಷ್ಣೇಯನ ರಾಜ ಅವನು.
ಅಂತ ಹೇಳಿ ಮನಸ್ಸಿನೊಳಗೆ ವಿಚಾರವನ್ನು ಮಾಡ್ತಾ ಇದ್ದಾನೆ. ಇವನು ನಲನೇ ಇರಬೇಕು. ನಾನು ನಲ ಅಂತ ಕೇಳಿದ್ರೆ ನನಗೆ ಅಥವಾ ನಲ ಮಹಾರಾಜನಿಂದ ವಿದ್ಯೆಯನ್ನು ಕಲತವನಾಗಿರಬಹುದಲ್ಲ ಅಂತ ವಾರ್ಷ್ಣೇಯನಿಗೆ ಗೊಂದಲ ಶುರುವಾಗಿದೆ. ಇವನು ಮಾತಲಿಯೋ ನಲನೋ ನಲ ಮಹಾರಾಜನಿಂದ ವಿದ್ಯೆ ಕಲತವನು ಅಂತ ವಾರ್ಷ್ಣೇಯನಿಗೆ ಚಿಂತೆ. ರಥದಲ್ಲಿ ಕುಳಿತುಕೊಂಡ ಋತುಪರ್ಣನಿಗೆ ಚಿಂತೆ. ಈ ಸೊಳಕಲು ಕುದುರೆಗಳಿವೆ, ಇವು ಹೋಗಿ